ಜಗಜ್ಯೋತಿ ಬಸವಣ್ಣ ಹೊಳೆಗೆ ಹಾರಿದ್ರು ಅಂತ ಯತ್ನಾಳ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಇದು ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ಕಣ್ಣು ಕೆಂಪಗಾಗಿಸಿದೆ. ಇನ್ನೊಂದು ಕಡೆ ಶರಣರು ಕೂಡ ಆಕ್ರೋಶ ಹೊರಹಾಕ್ತಿದ್ದಾರೆ. ಆದರೆ ತಮ್ಮ ಹೇಳಿಕೆಯನ್ನ ಯತ್ನಾಳ್ ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ವಿವಾದದ ಕಿಡಿ ಹೊತ್ತಿ ಉರಿತಿದೆ. ಮಾತನಾಡೋ ಭರದಲ್ಲಿ ವಿಶ್ವಗುರು ಬಸವಣ್ಣನವರ ಬಗ್ಗೆ ಯತ್ನಾಳ್ ಆಡಿರೋ ವಿವಾದದ ಮಾತು ಬಸವ ಭಕ್ತರನ್ನ ಕುದಿಯುವಂತೆ ಮಾಡಿದೆ. ನಿಮ್ಮ ಮುಂದಿರೋದೇ ಎರಡೇ ಆಯ್ಕೆ, ಒಂದು ಬಸವಣ್ಣನ ಹಾಗೆ ಹೊಳೆಗೆ ಹಾರೋದು, ಇನ್ನೊಂದು ಆಗ್ಬೇಕಷ್ಟೇ ಅಂತ ಸನ್ನೆ ಮಾಡಿ ಎಲುಬಿಲ್ಲದ ನಾಲಿಗೆ ಹರಿಬಿಟ್ಟಿದ್ದಾರೆ. ಜಮೀನು ಹೋದ್ರೂ ಹೊರಗೂ ಬರೋದಿಲ್ಲ ಅಂದ್ರ ಎರಡೇ ಆಪ್ಷನ್ ನಿಮಗೆ. ಒಂದು ಬಸವಣ್ಣವ್ರಂಗ ಹೋಗಿ ಹೊಳ್ಯಾಗ ಜಿಗಿಬೇಕು, ಇಲ್ಕಂದ್ರ ಆಗ್ಬೇಕಟ್ಟೆ. ಎರಡೇ ಆಪ್ಷನ್. ಬಸವಣ್ಣ ಹೊಳೆಗೆ ಹಾರಿದ್ರು ಎಂದು ಕಿಡಿ ಹೊತ್ತಿಸಿದ ಯತ್ನಾಳ್ ಮಾತನಾಡೋ ಭರದಲ್ಲಿ ಜಾತಿ ಅವಮಾನಿಸುವ ಪದ ಬಳಕೆ. ನವೆಂಬರ್ 25ನೇ ತಾರೀಕು ಯತ್ನಾಳ್ ವಕ್ಫ್ ವಿರುದ್ಧದ ಹೋರಾಟಕ್ಕೆ ಜಿಗಿದಿದ್ರು. ನೂರಾರು ಜನ ಸೇರಿದ್ದ ಸಮಾವೇಶದಲ್ಲಿ ಬಸವಣ್ಣನ ಸಾವಿನ ವಿಚಾರ ಎಳೆದು ತಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು. ಈ ಮಾತು ಇನ್ನೂ ಬಿಸಿ ಬಿಸಿಯಾಗಿರೋ ಹೊತ್ತಲ್ಲೇ ಬಾಗಲಕೋಟೆಯಲ್ಲಿ ಒಂದು ಜಾತಿ ಅವಮಾನಿಸೋ ಪದವನ್ನ ಯತ್ನಾಳ್ ಬಳಸಿದ್ದಾರೆ. ಇದು ಕೂಡ ಮತ್ತೊಂದು ವಿವಾದಕ್ಕೆ ಕಾರಣವಾಗಿದೆ. ಮಂತ್ರಾಲಯ ರಾಯರ ಮಠನೇ ಇವತ್ತು ಅವ ಯಾವನೋ ಮಗ ನಮ್ಮ ಯಾವ ನಿಜಾಮ್ ಇದ್ದ ಅಲ್ಲಿ ಹಜಾಮ್ ಇದ್ದು ಅಲ್ಲಿ ಬರಾಗ ಎಲ್ಲಿ ನಿಜಾಮ್ ಅಲ್ರಿ, ಹೈದರಾಬಾದ್ ನಿಜಾಮ್ ಅಲ್ರಿ, ಅವ ನವಾಬ. ಅವ ದಾನ ಕೊಟ್ಟವನಂತ ಅವ ಸೇಮ್ ಇಬ್ರಾಹಿಂ ಹೇಳ್ತಾನ. ಯತ್ನಾಳ್ ಹೇಳಿಕೆ ವಿರುದ್ಧ ಕಾಂಗ್ರೆಸ್ ಬಿಜೆಪಿ ನಾಯಕರು ನೆಗಿನೆಗೆ. ಬಿಜೆಪಿ ಶಾಸಕ ಯತ್ನಾಳ್ ಹೊತ್ತಿಸಿರುವ ಕಿಡಿಗೆ ಪ್ರಿಯಾಂಕ್ ಖರ್ಗೆ, ಚಲುವರಾಯಸ್ವಾಮಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಮಾತಿಗೆ ಬಿಜೆಪಿ ಶಾಸಕ ಯತ್ನಾಳ್ ಎಳೆ ತಂದಿದ್ದು ಅಂಬೇಡ್ಕರ್ ಅವರನ್ನ. ಯತ್ನಾಳ್ ಅವರು ಬಸವಣ್ಣನವರು ಹೇಳಿ ಅಂತ ಹೇಳ್ತಾರೆ, ಅಂದರೂ ಸುಮ್ಮನಿರ್ತಾರೆ? ಇದು ಸ್ವಲ್ಪ ದಯವಿಟ್ಟು ಗಮನಿಸಿ. ಸಂವಿಧಾನದಲ್ಲಿ ಯಾರ ಆಶಯಗಳಿರೋದು? ಬುದ್ಧನ ಆಶಯ, ಬಸವನ ಆಶಯ, ಸಮಬಾಳು ಸಮಪಾಲು. ಪ್ರಿಯಾಂಕ ಖರ್ಗೆ ಮಾತಾಡ್ತಾರೆ, ಬಸವಣ್ಣ ಯತ್ನಾಳ್ ಹಿಂಗೆ ಮಾತಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ಯಾರ, ಕಾಂಗ್ರೆಸ್ ಅನ್ನೋದು ಉರಿತಿರುವ ಮನೆ. ನಾನು ದಲಿತ ಸಮುದಾಯ ಕೇಳ್ತೀನಿ, ಯಾರು ಕಾಂಗ್ರೆಸ್ನಲ್ಲಿ ಇರಬಾರ್ದು ಅಂತ ಅಂಬೇಡ್ಕರ್ ಹೇಳ. ಕಂಡ್ರೆ ಮೊದಲು ಇದು ಖರ್ಗೆ ಮೊದಲು ಅದನ್ನು ಆತ್ಮಾವಲೋಕನ ಮಾಡ್ತಾರೆ. ಅವರು ಮಾತನಾಡೋನಾಗ ಬಸವಣ್ಣವ್ರಿಗೆ ಹೋಲ್ಸೋ, ಬಸವಣ್ಣವ್ರ ಹಂಗಾರೆ ಹೇಳಿ ಅಂತ ಅನ್ನೋ ರೀತಿಲಿ ಹೇಳೋರು. ನದಿಗಾರದ್ರು ಅಂದ್ರೆ ಏನರ್ಥ? ಬಸವಣ್ಣವ್ರ ಬಗ್ಗೆ ಹಂಗೆಲ್ಲ ಲಘುವಾಗಿ ಅವ್ರು ಮಾತನಾಡೋದು ತಪ್ಪು. ಬಸವಣ್ಣ ಲಿಂಗೈಕ್ಯರಾದವರು ಎಂದ ಮಾತೆ ಗಂಗಾದೇವಿ. ಯತ್ನಾಳ್ ಆಡಿರೋ ಮಾತಿಗೆ ಮಾತೆ ಗಂಗಾದೇವಿ ಕಿಡಿಕಾರಿದ್ರು. ಬಸವಣ್ಣನವರು ಲಿಂಗೈಕ್ಯರಾದವರು ಅಂತ ಹೇಳಿದ್ದಾರೆ. ನಿಜಕ್ಕೂ ನಮಗೆ ಆಘಾತವನ್ನು ತಂದಿದೆ. ಯಾಕೆಂದರೆ ಈ ಹೇಳಿಕೆ ಶುದ್ಧ ತಪ್ಪು. ಯಾಕೆ ತಪ್ಪು ಅಂದರೆ, ಗುರು ಬಸವಣ್ಣನವರು ಅವರು ಲಿಂಗ ಪೂಜೆ ಮಾಡ್ತಾ ಲಿಂಗೈಕ್ಯರಾಗಿದ್ದಾರೆ ಎನ್ನುವುದನ್ನು ವಚನಗಳಿದ್ದಾವೆ. ಬಸವಣ್ಣನವರ ಸಾವಿನ ವಿಚಾರ ಎಳೆತಂದು ವಿವಾದ ಹೊತ್ತಿಸಿರೋ ಯತ್ನಾಳ್ ತಮ್ಮ ಹೇಳಿಕೆಗೆ ಮತ್ತೆ ಸಮರ್ಥಿಸಿಕೊಂಡಿದ್ದಾರೆ. ವಿರೋಧ ವ್ಯಕ್ತಪಡಿಸುತ್ತಿರೋರಿಗೆ ಟಾಂಗ್ ಕೊಟ್ಟಿದ್ದಾರೆ. ಇವರು ಬಸವಣ್ಣವ್ರಿಗೆ ಏನಾರು ಮಾಡ್ಯಾರ ಏನ್ರಿ? ಇವರೆಲ್ಲ ವಿಭೂತಿ ಹಚ್ಕೊಂಡು ಹೊಟ್ಟಾಡೋರೆಲ್ಲ ವೀರಶೈವ ಮಹಾಸಭಾದ ಏನು ಮಾಡ್ಯಾರ ಹೇಳ್ರಿ? ಮೊದಲಲ್ಲಿ ಬಸವಣ್ಣವ್ರ ಶಿವಾನುಭವ ಮಂಟಪ ಏನೈತಲ್ಲ, ಪೀರ್ ಭಾಷೆ ಅಂದು ಹೋರಾಟ ಮಾಡತ್ತ ಹೇಳ್ರಿ. ಆ ಪೀಠದವ್ರಿಗೆ ಏನು ನೈತಿಕತೆ ಹಾಕ್ತೈತ್ರಿ? ಬಸವಣ್ಣನ ನೀವು ಇದು ಹೆಂಗೆ ತಿರ್ತಿದ್ರಿ? ಕೂಡಲ ಸಂಗಮ ದೇವಾಲಯದಿಂದ ತೆಗೆದು ಮಾಡಿದ್ರಲ್ಲ, ಇದು ದೊಡ್ಡ ಅಪರಾಧ ಇಲ್ಲದು. ಬಸವಣ್ಣವ್ರಿಗೆ ಮಾಡಿದ ಅಪರಾಧ ಇಲ್ಲ. ಆ್ಯಸ್ ಇಟ್ ಈಸ್ ಏನು ಬಸವಣ್ಣವ್ರು ಹೇಳಿದ್ದು ಅದನ್ನೇ ಹೇಳ್ಬೇಕು ನೋಡ್ರಿ. ಇವರಿಂದ ಏನು ಆಗೋದಿಲ್ಲ. ಬಿಜಾಪುರ್ನಾಗ ಬಸವಣ್ಣವ್ರ ಮೂರ್ತಿ ನಾವೇ ಮೇಂಟೆನೆನ್ಸ್ ಮಾಡ್ತೀವಿ. ಇವ್ರು ಯಾರ್ಯಾರಿಗೂ ನೈತಿಕತೆ ಇಲ್ಲ. ಇದೆಲ್ಲ ಬಸವಣ್ಣ ಬಗ್ಗೆ ಮಾತಾಡ. ಬಸವಣ್ಣ ನಮ್ಮ ನಾನು ಇವ್ರೇನು ವೀರಶೈವ ಮಹಾಸಭಾದ್ರಿ ಅಂದ್ರೆ ಲಿಂಗಾಯತನ ಲಿಂಗಾಯತತ್ತೆ ಬರ್ತಿದ್ರೇನ್ರಿ? ವೀರಶೈವ ಅಖಿಲ ಭಾರತ ವೀರಶೈವ ಮಹಾಸಭಾನೇ ಐತಿ, ಲಿಂಗಾಯತಲ್ಲೇ ಐತಿ. ಅವ್ರು ಬಸವಣ್ಣನ ವಿಚಾರದವ್ರೆ ಅಲ್ಲ, ವೀರಶೈವ ಮಹಾಸಭಾದವ್ರು. ಅವ್ರು ಮಾತಾಡಲಿಕ್ಕೆ ನೈತಿಕ ಹಾಕಿ ಉಳ್ಕಿದವ್ರಿಗೆ ಹಂಚದಂಗೆ ಅಂಜು ಮಗ ಅಲ್ಲ. ಎಲ್ಲ ಕ್ಷಮಾ ಬಿಡ್ತೀನಿ, ವಿಷಾದ ಅವೇನೂ ಇಲ್ಲ. ಸತ್ಯ ಏನೈತಿ, ಬಿಜಾಪುರ ಬಾಗಲಕೋಟೆ ಜಿಲ್ಲೆದವ್ರಿಗೆ ಗುರ್ತೈತಿ. ಬಸವಣ್ಣವ್ರ ಕೊನೆ ಏನಾಗಿತ್ತು ನಮಗೆ ಗುರ್ತೈತಿ. ಯಾಕಂದ್ರೆ ಸಾವಿರಾರು ವರ್ಷ ನಮ್ಮ ಹಿರಿಯರು ಹೇಳ್ಕೊತ ಬಂದಾರೆ, ಹಿಂಗಾಯ್ತು ಬಸವಣ್ಣಂದ.
ಈಗೇನು ಗುರ್ತದ ಸೋಮ ಬುಕ್ಕ ಬರೀದು. ಶಾಸಕ ಯತ್ನಾಳ್ ವಿರುದ್ಧ ವಿಜಯೇಂದ್ರ ಕಿಡಿ. ರಾಜ್ಯ ಬಿಜೆಪಿಗೆ ಯತ್ನಾಳ್ ಒಂದು ರೀತಿ ಸೆರಗಿನ ಕೆಂಡವಾಗಿದ್ದಾರೆ. ಬಿಎಸ್ವೈ ಮತ್ತು ಕುಟುಂಬದ ವಿರುದ್ಧ ಕಿಡಿಕಾರ್ತಿರೋ ಯತ್ನಾಳ್ ವಿರುದ್ಧ ವಿಜಯೇಂದ್ರ ಗುಡುಗಿದ್ರು. ಎಲ್ಲದರ ಬಗ್ಗೆ ಯಾರ ಗಮನಕ್ಕೆ ತರಬೇಕೋ ಎಲ್ಲ ತಂದಿದ್ದೇನೆ ಅಂತ ಹೇಳಿದ್ದಾರೆ. ಒಂದಿನ ಸರಿ 2 ದಿನ ಸರಿ ದಿನ ಬೆಳಗಾದ್ರೂ ಕೂಡ ಯಡಿಯೂರಪ್ಪನ ಟೀಕೆ ಮಾಡ್ತಕ್ಕಂಥದ್ದು, ರಾಜ್ಯದ ಅಧ್ಯಕ್ಷರ ಬಗ್ಗೆ ಟೀಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು, ಕಾರ್ಯಕರ್ತರಂತೂ ಸಾಕಷ್ಟು ಬೇಸತ್ತಿದ್ದಾರೆ. ಎಲ್ಲೋ ಒಂದು ಕಡೆ ಎಲ್ಲದಕ್ಕೂ ಕೂಡ ಇತಿಶ್ರೀ ಹಾಡಬೇಕು ಅನ್ನುವ ಅಪೇಕ್ಷೆ ಕಾರ್ಯಕರ್ತರದ್ದು ಕೂಡ ಇದೆ. ಯಾರ ಗಮನಕ್ಕೆ ತರಬೇಕೋ ಅದು ತಂದಿದ್ದೇನೆ. ಮತ್ತು ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳು ಎಲ್ಲನೂ ಕೂಡ ವರಿಷ್ಠರ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಒಂದಿನ ಸರಿ 2 ದಿನ ಸರಿ ದಿನ ಬೆಳಗಾದ್ರೂ ಕೂಡ ಯಡಿಯೂರಪ್ಪನ ಟೀಕೆ ಮಾಡ್ತಕ್ಕಂಥದ್ದು ಖಂಡಿತ ಸಾಧ್ಯ ಇಲ್ಲ. ಯತ್ನಾಳ್ ಬಣಕ್ಕೆ ಕೌಂಟರ್ ನೀಡಲು ದಾವಣಗೆರೆಯಲ್ಲಿ ವಿಜಯೇಂದ್ರ ಟೀಮ್ ಬೃಹತ್ ಸಮಾವೇಶ ಹಮ್ಮಿಕೊಂಡಿದೆ. ರಾಜ್ಯದ ವಿವಿಧ ದೇಗುಲಗಳಿಗೆ ರೇಣುಕಾಚಾರ್ಯ ಟೀಮ್ ಭೇಟಿ ನೀಡಲಿದೆ. ನಿನ್ನೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಶತ್ರುಗಳು ನಾಶ ಆಗ್ಲೇಬೇಕು ಅಂತ ಪೂಜೆ ಮಾಡಿದ್ದೇವೆ ಅಂತ ರೇಣುಕಾಚಾರ್ಯ ಹೇಳಿದ್ರು. ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೇದಾಗ್ಲಿ. ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರಿಗೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ನಿಲ್ಬೇಕು. ದುಷ್ಟ ಶಕ್ತಿಗಳು ಸಂಹಾರ ಅಂತ ಹೇಳಿದ್ರೆ ಹಂಗೆ ನಾವು ಇವತ್ತು ದೇವಿ ಪ್ರಾರ್ಥನೆ ಮಾಡಿದ್ವಿ. ಆಂತರಿಕ ಅಂದ್ರೆ ಒಳಗಿನ ಕೆಲವು ದುಷ್ಟ ಶಕ್ತಿಗಳು, ಬಾಯ ಅಂದ್ರೆ ಹೊರಗಿನವರು ಕಾಂಗ್ರೆಸ್ ಮತ್ತು ಯಾರು ಒಳಗಡೆ ಆದರೆ ಅದನ್ನು ಸಂಹಾರ ಮಾಡಲಿ ಅಂತ ಹೇಳ್ತೀವಿ. ಮತ್ತು ಮುಲಾಜಿಲ ಶಿಸ್ತು ಕ್ರಮ ಜರುಗಿಸಿ ಉಚ್ಚಾಟನೆ ಮಾಡಬೇಕಂತ ಒತ್ತಾಯ ಮಾಡ್ತೀವಿ. ನಾಳೆ ಬಪ್ಪೋದು ಇಂದೇ ಬರಲಿ, ಇಂದು ಬಪ್ಪೋದು ಈಗಲೇ ಬರಲಿ ಎಂದಿರೋ ಬಸವಣ್ಣರನ್ನೇ ಹೊಳೆಗೆ ಹಾರಿದವರು ಅಂತ ಯತ್ನಾಳ್ ಹೇಳಿರೋದು ವಿವಾದದ ಗೂಡಾಗಿದೆ. ಜಗಜ್ಯೋತಿ ಬಸವಣ್ಣರನ್ನ ರಾಜಕೀಯಕ್ಕೆ ಎಳೆದು ತಂದಿರೋದು ಬಸವ ಅನುಯಾಯಿಗಳನ್ನ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, TV9.